ಕೊಹ್ಲಿ ಬಾಬರ್ನ ತಂದೆ, ಜೈ ಶ್ರೀರಾಮ್ ಅಂತ ಹೇಳಿ ಟವೆಲ್ ಸುತ್ಕೊಂಡು ಹೊಡೆಯೋದು ಅಂದ್ರೆ ಇದೆ. ನಿಮ್ಗೇನ್ ಗೊತ್ತು ದೇಶ ಪ್ರೇಮ ಅಂತಂದ್ರೆ? ನಿಮ್ ತಾತ ಮುತ್ತಾತ ಬ್ರಿಟಿಷರ ಕಾಲ್ ನೆಕ್ತಾ ಇದ್ದಾಗ ಬ್ರಿಟಿಷರ ಬೂಟು ನೆಕ್ಕದವರು ದೇಶ ಪ್ರೇಮದ ಬಗ್ಗೆ ಮಾತಾಡ್ತಾರೆ. ಸಂಘ ಪರಿವಾರದವರಿಗೆ ದೇಶ ಪ್ರೇಮವನ್ನ ಪ್ರೂವ್ ಮಾಡಿಸೋ ಹಠ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ದುಬೈನ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದಂಥ ಚಾಂಪಿಯನ್ಸ್ ಟ್ರೋಫಿ 2025ರಲ್ಲಿ ಪಾಕಿಸ್ತಾನದ ವಿರುದ್ಧ ಟೀಮ್ ಇಂಡಿಯಾ ಗೆದ್ದು ಬೀಗಿದೆ. ಹೈ ವೋಲ್ಟೇಜ್ ಪಂದ್ಯದಲ್ಲಿ ಭಾರತದ ಆಟಗಾರರು ಭರ್ಜರಿ ಜಯವನ್ನು ಗಳಿಸಿದ್ದಾರೆ. ಪಾಕ್ ವಿರುದ್ಧದ ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅಬ್ಬರದ ಆಟ ಆಡಿದ್ರು. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸ್ಫೋಟಕ ಶತಕ ಸಿಡಿಸಿ ದಾಖಲಿಸಿದ್ರು ಕೊಹ್ಲಿ. ಕೊಹ್ಲಿಯ ಈ ಪ್ರದರ್ಶನವನ್ನ ಪ್ರಸಿದ್ಧ ಚಿತ್ರಕಥೆಗಾರ, ಗೀತ ರಚನೆಕಾರ ಮತ್ತು ಕವಿ ಜಾವೇದ್ ಅಖ್ತರ್ ತಮ್ಮ ಎಕ್ಸ್ ಖಾತೆ ಮೂಲಕ ಶ್ಲಾಘಿಸಿದ್ರು. ಆದ್ರೆ ಒಂದಿಷ್ಟು ವಿಕೃತ ಮನಸ್ಸಿಗೆ ಇದನ್ನು ಸಹಿಸೋಕಾಗಲಿಲ್ಲ. ಹೌದು, ಜಾವೇದ್ ಅಖ್ತರ್ ಮುಸ್ಲಿಂ ಅನ್ನೋ ಕಾರಣಕ್ಕೆ ಅವರನ್ನ ತೀರಾ ತುಚ್ಛವಾಗಿ ಒಂದಿಷ್ಟು ಮತಾಂಧರು ಕಮೆಂಟ್ ಮಾಡಿದ್ದಾರೆ. ಜಾವೇದ್ ಅಖ್ತರ್ ಬಾಲಿವುಡ್ ಚಿತ್ರರಂಗದ ಅತ್ಯುತ್ತಮ ಗೀತ ರಚನೆಕಾರರಾಗಿದ್ದು ನೂರಾರು ಸಿನಿಮಾಗಳಿಗೆ ಸಾವಿರಾರು ಹಾಡುಗಳನ್ನು ಬರೆದಿದ್ದಾರೆ. ಅವರ ನೂರಾರು ಹಾಡುಗಳು ಸೂಪರ್ ಹಿಟ್ ಆಗಿದೆ. ಉತ್ತಮ ಗೀತ ರಚನೆಗಾಗಿ 5 ಬಾರಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಸಿನಿಮಾ ರಂಗದ 10 ಪ್ರಶಸ್ತಿಗಳಲ್ಲದೆ ಕೇಂದ್ರ ಸರ್ಕಾರ ಪದ್ಮಶ್ರೀ ಹಾಗೂ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಒಮ್ಮೆ ರಾಜ್ಯಸಭಾ ಸದಸ್ಯರನ್ನಾಗಿ ನಾಮನಿರ್ದೇಶನವನ್ನು ಸಹ ಮಾಡಲಾಗಿತ್ತು. ಇನ್ನು ವಿಷಯಕ್ಕೆ ಬರೋದಾದ್ರೆ, ಭಾನುವಾರ ರಾತ್ರಿ ಭಾರತ ಪಂದ್ಯ ಗೆದ್ದ ತಕ್ಷಣ ಅಖ್ತರ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ವಿರಾಟ್ ಕೊಹ್ಲಿ ಜಿಂದಾಬಾದ್, ನಾವೆಲ್ಲರೂ ನಿಮ್ಮ ಬಗ್ಗೆ ಹೆಮ್ಮೆ ಪಡ್ತೇವೆ ಅಂತ ಬರೆದುಕೊಂಡಿದ್ರು. ಇದನ್ನ ನೋಡಿ ಖುಷಿ ಪಡಬೇಕಿದ್ದವರಲ್ಲಿ ಒಂದಿಷ್ಟು ಮಂದಿ ದುರುಳರು ಏನಂತ ಕಮೆಂಟ್ ಮಾಡಿದ್ದಾರೆ ಗೊತ್ತಾ? ಹಿಮಾಂಶು ಜೈನ್ ಅನ್ನೋ ಹೆಸರಿನ ಬಳಕೆದಾರನೊಬ್ಬ ಜಾವೇದ್ ಬಾಬರ್ ಕಾ ಬಾಪ್ ಕೊಹ್ಲಿ ಹೇ ಬೋಲೋ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿದ್ದಾನೆ. ಅಂದ್ರೆ ಕೊಹ್ಲಿ ಬಾಬರ್ನ ತಂದೆ, ಜೈ ಶ್ರೀರಾಮ್ ಅಂತ ಹೇಳಿ ಅಂತ ಹೇಳಿದ್ದಾನೆ. ಈ ಕಮೆಂಟ್ಗೆ ಅಖ್ತರ್ ಅವರು, ನೀನೊಬ್ಬ ನೀಚ ವ್ಯಕ್ತಿ, ನೀನು ನೀಚನಾಗೇ ಸಾಯ್ತೀಯ, ನಿಮ್ಗೇನ್ ಗೊತ್ತು ದೇಶ ಪ್ರೇಮ ಅಂದ್ರೆ ಹೇಗಿರುತ್ತೆ ಅಂತ ಈ ರೀತಿ ಒಂದು ಖಡಕ್ ಆದ ರಿಪ್ಲೈಯನ್ನ ಕೊಟ್ಟಿದ್ದಾರೆ. ಇನ್ನು ಜಾವೇದ್ ಅಖ್ತರ್ ಅವರ ದೇಶ ಪ್ರೇಮವನ್ನ ಪ್ರಶ್ನಿಸಿದ ಪ್ರೊಫೆಸರ್ ಸಾಹೇಬ್ ಅನ್ನೋ ಹೆಸರಿನ ಸಂಘ ಪರಿವಾರದ ವ್ಯಕ್ತಿಯೊಬ್ಬ ಅಖ್ತರ್ ಅವರ ಪೋಸ್ಟ್ಗೆ ಕಮೆಂಟ್ ಮಾಡಿ, ಇಂದು ಸೂರ್ಯ ಎಲ್ಲಿ ಹುಟ್ಟಿದಾನೆ, ಒಳಗಡೆ ನಿಮ್ಗೆ ತುಂಬಾ ದುಃಖ ಆಗ್ತಿದೆ ತಾನೆ ಅಂತ ಕೀಳಾಗಿ ಹೇಳಿದ್ದಾನೆ. ಜಾವೇದ್ ಅಖ್ತರ್ ಅವರು ಮುಸ್ಲಿಂ ಸಮುದಾಯದವರು ಅನ್ನೋ ಕಾರಣಕ್ಕೆ ಮತಾಂಧತೆಯನ್ನ ತೋರಿಸಿದ್ದಾನೆ. ಇದಕ್ಕೆ ಅಖ್ತರ್ ಅವರು ಟವೆಲ್ ಸುತ್ಕೊಂಡು ಹೊಡೆದಿರೋ ರೀತಿ ರಿಪ್ಲೈ ಕೊಟ್ಟಿದ್ದಾರೆ. ಮಗ, ನಿಮ್ ತಾತ ಮುತ್ತಾತ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದಾಗ ನಮ್ಮ ತಾತ ಮುತ್ತಾತ ಸ್ವಾತಂತ್ರ್ಯಕ್ಕಾಗಿ ಜೈಲಿಗೆ ಹೋಗಿದ್ರು, ಕರಿನೀರಿನ ಶಿಕ್ಷೆ ಅನುಭವಿಸಿದ್ರು. ನನ್ನ ರಕ್ತ ನಾಳಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ರಕ್ತ ಹರಿತಾ ಇದೆ, ನಿಮ್ಮ ರಕ್ತದಲ್ಲಿ ಬ್ರಿಟಿಷ್ ಸೇವಕರ ರಕ್ತ ಹರಿತಿದೆ. ಈ ವ್ಯತ್ಯಾಸವನ್ನ ಎಂದಿಗೂ ಮರಿಬೇಡಿ ಅಂತ ರಿಪ್ಲೈ ಕೊಟ್ಟಿದ್ರು. ದೇಶವನ್ನ, ದೇಶದ ಆಟವನ್ನ ಆಟ ಆಡಿದ ವ್ಯಕ್ತಿಯನ್ನ ಒಬ್ಬ ಮುಸ್ಲಿಂ ವ್ಯಕ್ತಿ ಹೊಗಳೋ ಹಾಗೂ ಇಲ್ಲದ ಪರಿಸ್ಥಿತಿ ಭಾರತಕ್ಕೆ ಬಂದು ತಲುಪಿದೆಯಾ? ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಮುಸ್ಲಿಮರ ಕೊಡುಗೆಯೂ ಇದೆ. ದೇಶಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಮರು ಕೂಡ ತಮ್ಮ ಪ್ರಾಣವನ್ನ, ಜೀವನವನ್ನ ಮುಡಿಪಾಗಿರಿಸಿದ್ರು. ಇತಿಹಾಸ ಗೊತ್ತಿಲ್ಲದ ಮತಾಂಧ ಪ್ರಾಣಿಗಳು ಮಾತ್ರ ಈ ರೀತಿ ಅವಹೇಳನ ಮಾಡಿ ಕಾಮೆಂಟ್ ಮಾಡೋಕೆ ಸಾಧ್ಯ. ಫಜಲ್ ಎ ಹಕ್ ಖೈರಾಬಾದಿ ಜಾವೇದ್ ಅಖ್ತರ್ ಅವರ ಪೂರ್ವಜರು. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು ಭಾಗವಹಿಸಿದವರು. ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಎದೆಸೆಟಿಸಿದವರು. ಇವರಿಗೆ ಕರಿನೀರಿನ ಶಿಕ್ಷೆಯನ್ನು ವಿಧಿಸಿ ಅಂಡಮಾನ್ ಜೈಲಿಗೆ ಕಳಿಸಲಾಗುತ್ತೆ. 1986ರ ಆಗಸ್ಟ್ 19ಕ್ಕೆ ಅಲ್ಲಿನೇ ಅವರು ತಮ್ಮ ಜೀವವನ್ನು ಸಹ ಬಿಡ್ತಾರೆ. ಆದ್ರೆ ಈಗ ಜಾವೇದ್ ಅಖ್ತರ್ ಅವರು ತಮ್ಮ ದೇಶ ಪ್ರೇಮವನ್ನ ಸಾಬೀತು ಮಾಡುವಂತೆ ಜಾವೇದ್ ಅಖ್ತರ್ ಅವರಿಗೆ ಸವಾಲ್ ಹಾಕ್ತಿದ್ದಾರೆ. ವಿರಾಟ್ ಕೊಹ್ಲಿ ಆಟವನ್ನ ಸೂಪರ್ ಅಂತ ಹೊಗಳಿದ ನಂತರನೂ ಜಾವೇದ್ ಅಖ್ತರ್ ಅವರನ್ನ ಹಿಂದೂ ಮತಾಂಧರು ಪಾಕಿಸ್ತಾನಿ ಅಂತ ನಿಂದಿಸ್ತಿದ್ದಾರೆ. ಜಾವೇದ್ ಅಖ್ತರ್ ನಾಸ್ತಿಕವಾದಿ, ಹೌದು. ಅವರ ಉರ್ದು ಹೆಸರನ್ನ ನೋಡಿ ಪಾಕಿಸ್ತಾನಿ ಅಂತ ನಿಂದಿಸಲಾಗ್ತಾ ಇದೆ. ಇದು ಒಬ್ಬ ಹಿರಿಯ ಪ್ರಸಿದ್ಧ ಚಿತ್ರಕಥೆಕಾರ, ಗೀತ ರಚನೆಕಾರ ಮತ್ತು ಕವಿಯ ಪರಿಸ್ಥಿತಿ. ಇನ್ನು ಸಾಮಾನ್ಯ ಮುಸಲ್ಮಾನರ ಗತಿ ಏನು? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.